ಜೊತೆಗೆ ಇರುವಾಗ ಜಯಂತ್ ಆಕೆಗೆ ನೆಮ್ಮದಿಯಿಂದ ಇರಲು ಬಿಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಅವಳ ಮೇಲಿನ ವ್ಯಾಮೋಹದಿಂದಾಗಿ ಆತ ಅದೆಷ್ಟೋ ಮಂದಿ ಲೈಫ್ ಹಾಳು ಮಾಡಿದ್ದ. ಇದೀಗ ಜಾಹ್ನವಿಲ್ಲದೆ ಜಯಂತ್ ಸೈಕೋ ಆಗಿದ್ದಾನೆ. ಆಕೆ ಬದುಕಿದ್ದಾಳೆ ಅಂತ ಆತನ ಮನಸ್ಸು ಹೇಳ್ತಿದೆ. ಇದೀಗ ಚಿನ್ನು ಮರಿ ಇಲ್ಲ ಅಂದ ಅಜ್ಜನ ಜೀವಕ್ಕೆ ಕಂಟಕವಾಗಿದ್ದಾನೆ ಜಯಂತ್. ಗನ್ ಹಿಡಿದು ಶೂಟ್ ಮಾಡಿದ್ದಾನೆ. ಇತ್ತ ವಿಶ್ವನಿಗೆ ಜಯಂತನ ಮನೆಯಲ್ಲಿ ಇರೋ ವಿಚಾರ ಗೊತ್ತಿಲ್ಲ. ಇದೀಗ ಜಾಹ್ನವಿ ವಿಶ್ವ ಮುಖಾಮುಖಿ ಆಗ್ತಾರನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಜಾಹ್ನವಿಲ್ಲದೆ ಜಯಂತ್ ಒಂಟಿಯಾಗಿದ್ದಾನೆ. ಪ್ರತಿ ಕ್ಷಣ ಚಿನ್ನು ಮರಿ ಬದುಕಿದ್ದಾರೆ, ಆಕೆ ನಮ್ಮನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳ್ತಾ ಬಂದಿದ್ದಾನೆ. ಜಾಹ್ನವಿ ಕಾರ್ಯ ಮಾಡುವಾಗ್ಲೂ ಜಾನು ಬದುಕಿದ್ದಾಳೆ ಅಂತ ಆಕೆ ಮನೆಯವರ ಮುಂದೆ ಜಯಂತ್ ಹೇಳ್ತಾನೆ ಬಂದಿದ್ದ. ಆದ್ರೆ ಆಕೆ ಎಲ್ಲಿದ್ದಾಳೆ ಅನ್ನೋ ಕ್ಲೂ ಆತನಿಗೆ ಸಿಕ್ಕಿಲ್ಲ. ಇದರಿಂದಾಗಿ ಆತ ದಿನೇ ದಿನೇ ಸೈಕೋ ಆಗ್ತಿದ್ದಾನೆ. ಚಿನ್ನು ಮರಿಯ ಜಪ ಮಾಡ್ತಿದ್ದ ಜಯಂತ್ ಮತ್ತೊಬ್ಬರ ಬಾಳಿಗೆ ಕಂಟಕ ಆಗಿದ್ದಾನೆ. ಹೌದು, ಜಾಹ್ನವಿ ಬಿಟ್ಟು ಹೋದ ಮೇಲೆ ಜಯಂತ್ ಬದಲಾಗ್ತಾನೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದ್ರೆ ಚಿನ್ನುಮರಿ ವಿಚಾರ ಬಂದ್ರೆ ಜಯಂತ್ ಸೈಕೋ ಅವತಾರ ಮಾತ್ರ ತಪ್ಪಲ್ಲ. ಆಕೆ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಅವರಿಗೆ ಉಳಿಗಾಲ ಇಲ್ಲ. ಈಗಾಗಲೇ ಆತ ಜಾಹ್ನವಿ ಮೇಲಿರೋ ಪೊಸೆಸಿವ್ನೆಸ್ ನಿಂದ ಆಕೆಯ ಫ್ರೆಂಡ್ಸ್ಗೆ ಒಂದು ಗತಿ ಕಾಣಿಸಿದ್ದ. ಅದಾದ್ಮೇಲೆ ತನ್ನ ಕೃತ್ಯ ಎಲ್ಲಿ ಬಯಲಾಗುತ್ತೆ ಅನ್ನೋ ಭಯದಲ್ಲಿ ಜಾನು ಅಜ್ಜಿಗೂ ಒಂದು ಗತಿ ಕಾಣಿಸಿದ್ದ. ಇದರಿಂದಾಗಿ ಜಾನು ಜಯಂತ್ನಿಂದ ದೂರ ಆಗಿದ್ಲು. ಜಾನು ಸಮುದ್ರದಿಂದ ಬಿದ್ದ ಮೇಲೆ ಶಾಂತಮ್ಮನನ್ನ ಆತನ ಮನೆಗೆ ಕರ್ಕೊಂಡು ಬಂದಿದ್ದ. ಜಯಂತ್ ಬಗ್ಗೆ ಗೊತ್ತಿರೋ ಶಾಂತಮ್ಮ ಎಚ್ಚರಿಕೆಯಿಂದಲೇ ಆತನ ಜೊತೆ ಮಾತಾಡ್ತಿದ್ದಾಳೆ. ಆದ್ರೆ ಜಯಂತ್ ಮನೆಗೆ ಬಂದ ವಯಸ್ಸಾದ ವ್ಯಕ್ತಿ ಜಾಹ್ನವಿ ಸಾವಿನ ಬಗ್ಗೆ ಮಾತನಾಡಿದ್ದಾರೆ. ಇದರಿಂದ ಜಯಂತ್ ಉಗ್ರ ರೂಪ ತಾಳಿದ್ದಾನೆ. ಜಯಂತ್ ಆ ವ್ಯಕ್ತಿಯನ್ನ ಮನೆಗೆ ಕರೆಸಿ ಅವರಿಗೆ ಕೈ ತುಂಬ ದುಡ್ಡು ಕೊಟ್ಟಿದ್ದ. ಅದಾದ್ಮೇಲೆ ಇದರಿಂದ ನಿಮ್ಮ ಮಗಳ ಮದುವೆ ಮಾಡಿಸಿ ಅಂತ ಹೇಳಿದ್ದ. ಆ ಅಜ್ಜಪ್ಪ ಸುಮ್ಮನೆ ದುಡ್ಡು ತಗೊಂಡು ಹೋಗ್ತಿದ್ರೆ ಏನೂ ಆಗ್ತಿರ್ಲಿಲ್ವೋ ಏನೋ. ಜಾನು ಬಗ್ಗೆ ಮಾತನಾಡಿದ್ದಾರೆ. ನಿಮ್ಗೆ ಹೀಗೆ ಆಗ್ಬಾರ್ದಿತ್ತು, ಅವಳಿಗೆ ನಿಮ್ಮ ಜೊತೆ ಬಾಳೋ ಯೋಗ್ಯತೆ ಇರಲಿಲ್ಲ, ಪಾಪ ಆಕೆ ಚಿಕ್ಕ ವಯಸ್ಸಲ್ಲಿ ಸತ್ತು ಹೋದ್ಲು ಅಂತ ಹೇಳಿದ್ದಾರೆ. ಇದರಿಂದ ಕೋಪಗೊಂಡ ಜಯಂತ್ ಕಿರುಚಾಡಿದ್ದಾನೆ. ಅಷ್ಟೇ ಅಲ್ಲ, ಕೈಯಲ್ಲಿದ್ದ ಗನ್ನಿಂದ ಫೈರಿಂಗ್ ಆಗಿದೆ. ಹಾಗಾದ್ರೆ ಆ ಅಜ್ಜಪ್ಪನ ಕಥೆಯು ಮುಗಿಸಿದ್ನ ಜಯಂತ್ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಇನ್ನು ಜಾಹ್ನವಿ ವಿಶ್ವನ ಮನೆಯಲ್ಲಿದ್ದಾಳೆ. ಆಕೆ ಬದುಕಿದ್ದಾಳೆ, ಅದು ತನ್ನ ಮನೆಯಲ್ಲಿದ್ದಾಳೆ ಅನ್ನೋ ವಿಚಾರ ವಿಶ್ವನಿಗೆ ಗೊತ್ತಿಲ್ಲ. ಹೀಗಾಗಿ ಆತ ಕೂಡ ಜಾನು ನೆನಪಲ್ಲೇ ಕೊರಗ್ತಿದ್ದಾನೆ. ಇದೀಗ ಜಾನು ಮನೆ ಮುಂದೆ ಕೂತು ಹಾಡನ್ನ ಹಾಡಿದ್ದಾಳೆ. ಇದನ್ನ ವಿಶ್ವ ಕೇಳಿಸಿಕೊಂಡಿದ್ದಾನೆ. ರೂಮ್ನಿಂದ ಆಚೆ ಬಂದು ಜಾನು ಇಲ್ಲ ಅಂದ್ರೂ ಆಕೆ ತನ್ನನ್ನು ಎಷ್ಟು ಆವರಿಸಿದ್ದಾಳೆ ಅಂತ ವಿಶ್ವ ಹೇಳಿದ್ದಾನೆ. ಇದೀಗ ಜಾಹ್ನವಿ ಬದುಕಿರೋ ವಿಚಾರ ವಿಶ್ವನಿಗೆ ಗೊತ್ತಾಗುತ್ತಾ? ವಿಶ್ವನ ಮುಂದೆ ಜಾನು ಬರ್ತಾಳಾ? ನಡೆದಿರೋದನ್ನೆಲ್ಲ ಆತನ ಮುಂದೆ ಹೇಳಿಕೊಳ್ತಾಳ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿದೆ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಅಯ್ಯೋ, ಯಾಕೆ ಎಲ್ಲರೂ ಜಯಂತನ ಹತ್ತಿರನೇ ಹೋಗ್ತಿರೋ ಸಾಯೋದಕ್ಕೆ? ಅವನು ಮೊದಲೇ ಸೈಕೋ. ಇನ್ನು ಚಿನ್ನುಮರಿ ಬಗ್ಗೆ ಮಾತಾಡಿದ್ರೆ ಬಿಡ್ತಾನ? ಚಿನ್ನುಮರಿ ಸಿಗೋವರೆಗೂ ಇನ್ನೆಷ್ಟು ಜನರ ಜೀವ ತೆಗಿತಾನ ಏನೋ ಅಂತ ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.